ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಂಕರ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಕೆಲಸವನ್ನು ಮಾತ್ರ ಮಾಡದೆ ದೇಶದ ಭವಿಷ್ಯವನ್ನ ರೂಪಿಸುವ ಮಹತ್ತರ ಜವಾಬ್ದಾರಿಯನ್ನು ಸಹ ನಿರ್ವಹಿಸುತ್ತವೆ ಎಂದು ವೈದ್ಯ ಎಸ್ ಮುತ್ತತ್ತಿ ಅವರು ಹೇಳಿದರು. ಮುದ್ದೇಬಿಹಾಳ ಪಟ್ಟಣದ ಮಾದನಾಳ ಕ್ರಾಸ್ ಬಳಿ ಇರುವ ಸಮರ್ಥ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪಬ್ಲಿಕ್ ಶಾಲೆಯ 7ನೇ ವರ್ಷದ ವಾರ್ಷಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಮರ್ಥ ಶಾಲೆ ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳು, ಸಮಾಜದ ಹೊಣೆಗಾರಿಕೆ ಮತ್ತು ದೇಶಭಕ್ತಿ ಭಾವನೆಗಳನ್ನು ಬೆಳೆಸುವ ಕಾರ್ಯವನ್ನ ಸಮರ್ಪಕವಾಗಿ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಎಂದರು. ಮುಖ್ಯ ಅತಿಥಿಯಾಗಿದ್ದ ಶಿಕ್ಷಕ ಎಂಎಂ ತಳಿಕೆರೆ ಅವರು ಮಾತನಾಡಿ, ಓಡುತ್ತಿರುವ ದಿನಮಾನಗಳಲ್ಲಿ ಕೆಲವೇ ಮಕ್ಕಳಿಂದ ಪ್ರಾರಂಭವಾದ ಈ ಶಾಲೆ ಸದ್ಯ ಉತ್ತಮ ಪರಿಸರ, ಬೃಹತ್ ಕಟ್ಟಡ, ಸುಭದ್ರ ಕೊಠಡಿಗಳು, ವಿಶಾಲವಾದ ಹಸಿರಿನಿಂದ ಕೂಡಿದ ಮೈದಾನ, ಅಚ್ಚುಕಟ್ಟಾದ ಕಾಂಪೌಂಡ್ನ ಮೂಲಕ ಬೆಳೆದು ನಿಂತಿದೆ ಅಂದರೆ ಅದಕ್ಕೆ ಶಾಲಾ ಮುಖ್ಯಸ್ಥರ ಸೇವಾ ಮನೋಭಾವನೆ ಮತ್ತು ಕಠಿಣ ಪರಿಶ್ರಮವೇ ಕಾರಣ. ಬರುವ ದಿನಗಳಲ್ಲಿ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸಿದರು. ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಪರಶುರಾಮ್ ಎಚ್ಎಲ್ ಮಾತನಾಡಿ, ಶಾಲೆ ಬೆಳೆದು ಬಂದ ಹಾದಿಯ ಬಗ್ಗೆ ವಿವರಿಸಿದರು. ಶಿಕ್ಷಕ ಎಸ್ ದುಡುಮನಿ, ಎಎಸ್ಐ ಕೆಎಸ್ಎಸ್ಕಿ ಮಾತನಾಡಿದರು. ಪತ್ರಕರ್ತ ವಿಕ್ರಮ್ ಬಿರಾದಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗಿರಿಯಪ್ಪ ಗುರುಸ್ವಾಮಿ ಜ್ಯೋತಿ ಬೆಳಗಿಸಿದರು. ಪತ್ರಕರ್ತ ನಾಗೇಂದ್ರ ಶಿವಶಿಂಪಿ, ಕೆಬಿಜಿಎನ್ಎಲ್ ಎಡಬ್ಲ್ಯೂ ಅಶೋಕ್ ಬಿರಾದಾರ್, ಶಿವಲಾಲ್ ಜಾಧವ್, ಗ್ರಾಮ ಲೆಕ್ಕಾಧಿಕಾರಿ ಹರ್ಷಿತ್ ಗೌಡ, ನಿವೃತ್ತ ಶಿಕ್ಷಕ ಮಲ್ಲನಗೌಡ ಬಿರಾದಾರ್, ಶಿಕ್ಷಕಿ ಎಎಸ್ ಪಾತ್ರೋಟಿ, ಸಮಾಜ ಸೇವಕ ರಾಜ್ಕುಮಾರ್ ನರಸಣಿಗಿ, ಸಮಾಜ ಸೇವಕಿ ಸಕ್ಕುಬಾಯಿ ರಾಠೋಡ್, ಪ್ರಕಾಶ್ ಬಸರಕೋಡ್, ಸಂತೋಷ್ ಕೆಸನೂರ್, ಸಿದ್ದು ಕೋಲ್ಕಾರ್, ಶಿವನಗೌಡ ಪಾಟೀಲ್, ಲಾಡ್ಲಿ ಮಶಾಕ್ ಮುಖಿಹಾಳ್, ಮಾಜಿ ಸೈನಿಕ ಸತೀಶ್ ನಾಯಕ್, ರವಿ ಕಲ್ಯಾಣಮಠ್, ವಿಜು ಸೋನಾರ್, ಶಾಲೆಯ ಮುಖ್ಯೋಪಾಧ್ಯಾಯಿನಿ ಜಿಟಿ ಗೀತಾಂಜಲಿ ವೇದಿಕೆ ಮೇಲಿದ್ದರು. ಕಾರ್ಯಕ್ರಮದಲ್ಲಿ ಶಾಲಾ ಚಟುವಟಿಕೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ಪ್ರೋತ್ಸಾಹಿಸಲಾಯಿತು. ಕಾರ್ಯಕ್ರಮದ ಬಳಿಕ ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಮನೋರಂಜನಾ ಕಾರ್ಯಕ್ರಮಗಳು ಗಮನ ಸೆಳೆದವು. ಲಾಲ್ ಸಿಂಗ್ ಚೌಹಾಣ್ ಮತ್ತು ಕಿಶನ್ ರಾಠೋಡ್ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿದರು. ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಪರಶುರಾಮ್ ಎಚ್ಎಲ್ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಿರ್ವಹಿಸಿದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಶಾಲೆ ಬಗ್ಗೆ ಕುರಿತು ಒಂದೆರಡು ಮಾತನಾಡುತ್ತೇನೆ. ಈ ಶಾಲೆಯಿಂದ ನಾನು ತುಂಬಾನೇ ಕಲಿತಿದ್ದೇನೆ. ಶಿಕ್ಷಣ ಇದ್ದು ಓದುವುದು, ಬರೆಯುವುದು ಎಲ್ಲವನ್ನು ನಮ್ಮ ಗೀತಾಂಬಿ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ನಮ್ಮ ಸ್ಕೂಲ್ನಲ್ಲಿ ಸಂಸ್ಕಾರ ಜೊತೆ ಒಳ್ಳೆಯ ಶಿಕ್ಷಣ ಕೊಡುತ್ತಾರೆ. ನಮ್ಮ ಶಾಲೆಯಲ್ಲಿ ಆಟ ಆಡುವುದಕ್ಕೆ, ಕಲಿಯುವುದಕ್ಕೆ ಒಳ್ಳೆಯ ಶಾಲೆ. ಇವೆಲ್ಲವನ್ನು ನಮ್ಮ ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳು. ನಮ್ಮ ಶಾಲೆ ನಮ್ಮ ಹೆಮ್ಮೆ ಇಟ್ಟು ಹೇಳುತ್ತಾ ಅನಿಸಿಕೆಂದಿರುತ್ತೇವೆ. ಧನ್ಯವಾದ. ಮಕ್ಕಳ ಕಾರ್ಯಕ್ರಮ ನೋಡೋಕೆ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಮತ್ತು ವಿದ್ಯಾರ್ಥಿಗಳು ಹಾಗೂ ಮಾಧ್ಯಮದ ಮಿತ್ರರವರು ಹಾಗೂ ಈ ವಾಹನದ ಚಾಲಕರು ಹಾಗೂ ಈ ಸಂಸ್ಥೆಯ ಶಿಕ್ಷಕರಿಗೂ ಹಾಗೂ ನಮ್ಮ ಪರಶುರಾಮ್ ಎಚ್ಎಲ್ ಗುರುಗಳಿಗೂ ಈ ಎಲ್ಲರಿಗೆ ನನ್ನ ಕ್ಷಮೆಯನ್ನು ಕೇಳ್ತಾ, ಅಂದ್ರೆ ಯಾರು ಮಾತಾಡೋಣ ಯಾಕೆ ಇಷ್ಟಪಡ್ತೀರಪ್ಪ ಅಂತಂದ್ರೆ, ಸಾಹೇಬರು ನಮ್ಮ ಆತ್ಮೀಯ ಗೆಳೆಯರು ಹೌದು ಹಾಗೂ ಈ ಸಂಸ್ಥಾಪಕರು ಹೌದು. ಇವರು ಆಲ್ರೆಡಿ ಜಾಬ್ ಆಗಿ 2 ವರ್ಷ ಆಯ್ತು. ಈ ಆಲ್ರೆಡಿ ಬಿಡಬೇಕಾಗಿತ್ತು ಈ ಮೆಟ್ಟಲು ಬಿಟ್ಟು ತಮ್ಮ ಜೀವನವನ್ನ ನೌಕರಿಗಾಗಿ ಮುಡುಪಾಗಿ ಇಡಬೇಕಾಗಿತ್ತು. ಆದ್ರೂ ಇಡ್ಲಿಲ್ಲ. ಯಾಕಪ್ಪ ಅಂದ್ರ ಈ 4 ವಿದ್ಯಾರ್ಥಿಗಳಿಂದ ಬಂದಂತ ಸಂಸ್ಥೆ ಇವತ್ತು 200 ಮಟ್ಟಕ್ಕೂ ಹೋಗಿದೆಯಪ್ಪ ಅಂತಂದ್ರ ಇವರ ಬೆಳವಣಿಗೆ ಹಂತದನ್ನು ನಾವು ಕ್ರಮ ಐತೆ ಅಂತ ಹೇಳ್ತಾ ನಾನು ಒಂದು ಮಾತನ್ನು ಮುಗಿಸ್ತೀನಿ. ಬೇರುಗಳು ಕೈ ಇರಬಹುದು, ಶಿಕ್ಷಣದ ಬೇರುಗಳು ಕೈ ಇರಬಹುದು, ಆದರೆ ಅದರ ಫಲ ಸಿಹಿ ಆಗಿರುತ್ತದೆ ಅನ್ನಕ್ಕೆ ಈ ಸಂಸ್ಥೆನೇ ಮುಖ್ಯ ಕಾರಣ. ಈಗಾಗಲೇ ನಾವು ಈ ಒಂದು 2018 ಈ ಸಂಸ್ಥೆಯಲ್ಲಿ ನಾನು ಕೂಡ ಒಬ್ಬ ಶಿಕ್ಷಕನಾಗಿ, ಮುಖೋಪಾಧ್ಯಾಯನಾಗಿ ಸೇವೆ ಸಲ್ಲಿಸಿದ್ದೇನೆ. ಆ ಋಣ ಹೇಗೆ ನಮ್ಮ 7 ವರ್ಷ ಅಲ್ಲ, ಇನ್ನು ನಮ್ಮ ಜೀವನ ಪೂರ್ತಿ ಕೂಡ ಈ ಸಂಸ್ಥೆಗೆ ನಾವು ಋಣಿಯಾಗಿರ್ತೇವೆ. ಈ ಒಂದು ಸಂಸ್ಥೆಯನ್ನು ಕಟ್ಟಲು ಪರಶುರಾಮ್ ಸರ್ ಅವರು ಬಹಳ ಪರಿಶ್ರಮ, ಹಾಗೆ ಗುಂಡ್ಲಿಂಗ್ ಅವರು ಅದೇ ರೀತಿಯಾಗಿ ಪ್ರತಿಯೊಬ್ಬರು ಎಲ್ಲ ಈ ಸಂಸ್ಥೆಗೆ ಶಿಕ್ಷಕರು ಹಾಗೂ ಪ್ರತಿಯೊಬ್ಬ ವಾಹನ ಚಾಲಕರು ಕೂಡ
ನಮ್ಮ ಒಂದು ಒಡನಾಡಿಗಳಾಗಿದ್ದರು. ಈ ಸಂಸ್ಥೆ ಬೆಳಬೇಕಂದ್ರೆ ಎಲ್ಲರ ಒಂದು ಕಾರಣ ಇದೆ. ಈ ಮುದ್ದು ಮಕ್ಕಳ ಕಾರ್ಯಕ್ರಮ ನೋಡಕ್ಕೆ ಬಂದಂತ ತಮ್ಮೆಲ್ಲರಿಗೂ ಒಂದು ವಿಷಯವನ್ನು ಹೇಳಲು ಇಷ್ಟಪಡ್ತೇನೆ. ಈಗಾಗಲೇ ಮಕ್ಕಳು ಮೊಬೈಲ್ ಬಳಕೆ ಮಾಡಿ ತಮ್ಮ ಜೀವನ ಹಾಳು ಮಾಡ್ತಾ ಇದ್ದಾರೆ. ಅಂತ ಮಕ್ಕಳನ್ನು ಇಂತಹ ಸಂಸ್ಥೆಗೆ ಹಚ್ಚಿ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯವನ್ನು ಬೆಳೆಸಬೇಕು. ಅದೇ ರೀತಿಯಾಗಿ ಮಕ್ಕಳ ಒಂದು ಶಿಕ್ಷಕರು ಯಾವುದೇ ಒಂದು ಕಾರಣಕ್ಕೆ ಮಾಡ್ತಾರೆ ಅಂದ್ರೆ ಒಂದ್ ಏನ್ ಬಿಡ್ತಾರೆ, ಶಿಕ್ಷೆ ಕೊಡ್ತಾರೆ. ಅದೇ ಬಂದು ಕೆಲವು ಪಾಲಕರು ಬಂದು ಎಷ್ಟೋ ಮಂದಿ ಜಗಳ ಮಾಡಿದ ಉದಾಹರಣೆಗಳು ಕೂಡ ನಾವು ನೋಡ್ತೀವಿ. ಶಿಕ್ಷಣ ಬೇಕಪ್ಪ ಅಂದ್ರೆ ಏನಾಗ್ತದೆ, ಶಿಕ್ಷೆ ಆಗ್ಲೇಬೇಕು. ಶಿಕ್ಷಣ ಬೇಕಂದ್ರೆ ಶಿಕ್ಷೆ ಆಗಬೇಕು ಅಂದಾಗ ಮಾತ್ರ ಮಕ್ಕಳು ಎತ್ತರವಾಗಿ ಬೆಳೀತಾರೆ ಅನ್ನೋಕ್ಕೆ ಇಲ್ಲಿ ನಿಮ್ಮ ಮುಂದೆ ಓಡಾಡ್ತಿರುವಂತ ಪುಟ್ಟ ಮಕ್ಕಳೇ ಸಾಕ್ಷಿ. ಈಗಾಗಲೇ ವೇಳೆ ಪಾಡಾಗಿದೆ. ಎರಡು ಮಾತನಾಡುವ ಅವಕಾಶ ಕೊಟ್ಟಂತ ವೇದಿಕೆಗೂ ಹೃದಯ ಕಮಲದಲ್ಲಿ ಅಡಗಿರ್ತಕ್ಕಂಥ ಭಗವಂತನ ಪಾದಗಳಿಗೆ ನಮಸ್ಕರಿಸುತ್ತಾ ಒಂದೆರಡು ವಿಚಾರಗಳನ್ನ ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. 2018ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಕೇವಲ 4 ಮಕ್ಕಳಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಸಂಸ್ಥೆ, ದೊಡ್ಡಮನ್ ಸರ್ ಕೂಡ ಹೇಳಿದ್ರು, ನಾನಿಲ್ಲಿ ಕೆಲಸ ಮಾಡಿದ್ದೇನೆ, ಈ ಗಿಡಗಳನ್ನು ಹಚ್ಚಿದ್ದೇನೆ ಅತ್ಯಂತ ಪರಿಸರದಲ್ಲಿ. ಈ ಮಕ್ಕಳು ಕೂಡ ನನ್ನ ಶಿಷ್ಯ ಸನ್ಮಾನಿಸುವಾಗ ನನ್ನನ್ನು ವರ್ಣನೆ ಮಾಡ್ತಾರೆ. ನಮ್ಮ ಶಿಷ್ಯನನ್ನು ಎಲ್ಲಾ ಮಕ್ಕಳು ಶಿಸ್ತನ್ನ ಹೇಗೆ ಕಲಿಸ್ಕೊಟ್ರು, ಸಂಸ್ಕಾರವನ್ನ ಯಾವ ರೀತಿ ಕೊಟ್ರು, ಯಾವ ರೀತಿ ನಮ್ಮನ್ನು ತಿದ್ದಿದ್ರು, ಇಂಗ್ಲಿಷ್ ಅನ್ನ ಯಾವ ರೀತಿ ರೂಪಿಸಿದ್ರು. ನಾವಿಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಮಣ್ಣಿನ ಮುದ್ದೆ ಆಗಿದ್ದೀವಿ, ಆ ಮುದ್ದೆಯನ್ನ ಮೂರ್ತಿಯನ್ನಾಗಿ ಬದಲಾಯಿಸಿದ್ರು. ಆ ಎಲ್ಲ ಶಕ್ತಿ ಗುರುಗಳಲ್ಲಿದೆ. ಶಾಲೆಗೆ ಬೇಕಾಗಿರ್ತಕ್ಕಂಥ ವಾತಾವರಣ, ವಿಶಾಲವಾಗಿರ್ತಕ್ಕಂಥ ಮೈದಾನ, ಶಾಲಾ ಕಾಂಪೌಂಡು, ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳು, ಹಾಗೇನೆ ಇಲ್ಲಿರ್ತಕ್ಕಂಥ ಹಸಿರಿನಿಂದ ತುಂಬಿರ್ತಕ್ಕಂಥ ವಾತಾವರಣ. ಇಲ್ಲೆಲ್ಲ ವೇದಿಕೆಯಲ್ಲಿ ಇಂಜಿನಿಯರ್ ಸಾಹೇಬರದಾರ, ಡಾಕ್ಟರ್ ಸಾಹೇಬರದಾರ, ಸಮಾಜ ಸೇವಕರದಾರ, ಗುರುಗಳದಾರ, ಪ್ರಿನ್ಸಿಪಾಲ್ರದಾರ, ಶಿಕ್ಷಕರದಾರ, ಸುಮಾರು ಸೈನಿಕರು, ಸೈನ್ಯದಲ್ಲಿ ಹೋಗಿ ಕೆಲಸವನ್ನು ಮಾಡಿ ಬಂದಿರ್ತಕ್ಕಂಥ ಸೈನಿಕರದಾರ, ಇವರು ಕೂಡ ಎಸ್ಡಿ ಇದಾರ. ಇವ್ರನ್ನೆಲ್ಲರನ್ನ ಕರೆಸಿ ತಮಗೆ ತೋರಿಸ್ತಕ್ಕಂಥ ಉದ್ದೇಶ ಇಷ್ಟೇ, ತಮ್ಮ ಮಕ್ಕಳು ಕೂಡ ಉನ್ನತ ಹುದ್ದೆಗೆ ಏರಲಿ ಅಂತಕ್ಕಂಥದ್ದು. ಏನಾದ್ರೂ ನಿಜವಾಗ್ಲೂ ಯಾಕೆ ಇವ್ರನ್ನ ಪರಿಚಯ ಮಾಡಿಸ್ಕೊಡ್ತಾರ? ಸಮಾಜದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ PSI ಸಾಹೇಬರು ಬಂದಿದ್ರು, ಅವರನ್ನು ಕೂಡ ನಮ್ಮ ಮಾದರಿಯಾಗಲಿ ಮಕ್ಕಳು. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗು ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ನಾವು ಕೂಡ ಮಾತಾಡ್ಬೇಕಾದ್ರೆ ಮೈಕ್ ಹಿಡ್ಕೊಂಡು ಹೋದ್ರು ಒಂಥರ ಏನೇನೋ ಮಾತಾಡ್ಬೇಕಂತ ಬಂದಿರ್ತಾವ, ಎಲ್ಲ ಹೋಗ್ಬಿಡ್ತಾವ. ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಆ ಮಕ್ಕಳನ್ನ ವಿಡಿಯೋ ಮಾಡ್ಕೊಂಡ್ರಿ, ಜೊತೆಗೆ ಮಕ್ಕಳು ಮಾತಾಡ್ತಕ್ಕಂಥ ಮಾತುಗಳನ್ನು ತಾವು ಆಲಿಸಿದ್ರಿ. ಅವರೆಲ್ಲರ ಬಾಯಲ್ಲಿ ಬಂತು. ನಾನು ಇಲ್ಲಿ ಬರೋಕ್ಕಿಂತ ಪೂರ್ವದಲ್ಲಿ ಬಹಳ ನಾನು ಏನಾಗಿತ್ತು ಅಂತಂದ್ರೆ, ನಾನು ನನ್ನ ಮತಿ ಅಷ್ಟು ಬೆಳೆದಿರ್ಲಿಲ್ಲ. ಈ ಬಂದಾಗ ನನ್ನ ಮತಿಗೆ ಬುದ್ಧಿಯನ್ನ ನೀಡಿ ನನ್ನ ಮತಿ ಹೆಚ್ಚಾಯಿತು ಅಂತ. ಅಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶವಾಗಿ ಇರ್ತಕ್ಕಂಥದ್ದು. ಯಾರು ಕಳ್ಕೊಳ್ಳೋದಿಲ್ಲ ಅಕ್ಷರ. ಆ ಅಕ್ಷರವನ್ನ ಇಲ್ಲಿ ನೀಡಿದ್ದಾರೆ. ಬರದಿರುವುದರ ಅಣಿಕೆಯಲ್ಲಿ ಬಂದಿ ಹೋದ ಮರೆಯದಿರು, ಗುರುತಿಸಿ ಹೊರತಿ ಹೋದರು ದೇವರ ನಡುವೆ ಇರುವ ಭಾಗ್ಯವ ನೆನೆದು ಬಾರನೆಂಬುದರ ಮರೆ, ವರ್ಷಕ್ಕೆ ನಾಳಿದು ಮಂಕುತಿಮ್ಮ ಎನ್ನುವ ಮಂಕುತಿಮ್ಮನ ಕೆಟ್ಟಂತೆ ನಮ್ಮನ್ನು ಕೂಡ ಕರೆಸಿ ಗೌರವಿಸಿ ಸನ್ಮಾನಿಸಿರ್ತಕ್ಕಂಥ ಈ ಒಂದು ಸಂಸ್ಥೆಗೆ ನಾವು ಕೂಡ ಋಣಿಯಾಗಿರಲು ಬಯಸುತ್ತೇನೆ. ಸುಂದರ ಪರಿಸರದಲ್ಲಿರ್ತಕ್ಕಂಥ ಈ ಶಾಲೆ ಹಿಂದಿನ ಕಾಲದ ಗುರುಕುಲ ಸಂಸ್ಕೃತಿಯನ್ನ ಓದ್ತಕ್ಕಂಥ ಶಾಲೆಯಾಗಿದೆ. ಈ ಶಾಲೆ ಇವತ್ತು ಸುಮಾರು 200 ಮಕ್ಕಳು ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಈ ಮಕ್ಕಳಿಗೆ ಪರಿಶ್ರಮ ಕೊಟ್ಟು ಶಿಕ್ಷಣವನ್ನು ಅತಿ ಹೆಚ್ಚನ್ನು ಫೀಸ್ ಕೂಡ ಹೆಚ್ಚಳ ಇದೆ. ನಾವು ರಸ್ತೆಯಿಂದ ಮಕ್ಕಳಿಗೆ ಸುಮಾರು 1 ಕಿಲೋಮೀಟರ್ ಒಳಗಡೆ ಬಂದು ಸೇಫ್ ಆಗಿರ್ತಕ್ಕಂಥ ಗ್ರಾಮೀಣ ಸಿಗ್ತಕ್ಕಂಥ ಪ್ರದೇಶದಲ್ಲಿ ಶಾಲೆಯನ್ನು ಕರೆದು ಉನ್ನತ ಶಿಕ್ಷಣ ಕೊಡುವ ಸಂಸ್ಥೆ ಯಾವುದಾದ್ರೂ ಇದ್ರೆ ಅದು ಸಮರ್ಥ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಆ ಶಾಲೆಗೆ ಮಕ್ಕಳನ್ನು ಹಚ್ಚಿ ಆ ಮಕ್ಕಳ ಉಜ್ವಲವಾದ ಭವಿಷ್ಯವನ್ನ ಬೆಳೆಸ್ತೀರಿ. ಜೀವನದಲ್ಲಿ ನಾವು ಏನೂ ಮಾಡೋದು ಬೇಕಾಗಿಲ್ಲ, ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನ ಆಸ್ತಿ ಮಾಡ್ರಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ ಎರಡು ಮಾತುಗಳನ್ನ ಮುಗಿಸುತ್ತೇನೆ. ಜೈ ಭಾರತ. ಎಲ್ಲ ಪಾಲಕರಲ್ಲಿ ವಿನಂತಿಸಿಕೊಳ್ತೇನೆ, ಊಟದ ವ್ಯವಸ್ಥೆ ಇದೆ. ತಾವ್ಯಾರು ಕೂಡ 16 ವಿದ್ಯಾರ್ಥಿಗಳು 32 ಇತರ ಗಮನ ಪ್ರಾಪ್ತ ಇವತ್ತು 198 ಅಂದ್ರೆ 200 ವಿದ್ಯಾರ್ಥಿಗಳನ್ನ ಈ ಶಿಕ್ಷಣ ಸಂಸ್ಥೆ ವಿದ್ಯೆಯನ್ನು ಕೊಡ್ತಾ ಇದೆ. ಇವತ್ತು ಈ ಶಿಕ್ಷಣ ಸಂಸ್ಥೆ ನಿಜವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಕೇವಲ ಇದು ಏನು ಅಭಿವೃದ್ಧಿ ಇರಲಿಲ್ಲ. ಈ ಶಾಲೆ ಆದ ನಂತರ ಬಹಳಷ್ಟು ಅಭಿವೃದ್ಧಿ ಆಗಿರುವಂತದ್ದು. ಇವತ್ತು ನೋಡಿ ಹೊರಗಳೆಲ್ಲ ಮನೆಗಳಾಗಿದ್ದಾವೆ ಮತ್ತು ಸಾಕಷ್ಟು ಅಭಿವೃದ್ಧಿ ಆಗಿರುವಂತದ್ದು. ಇವತ್ತು ಈ ಶಿಕ್ಷಣ ಸಂಸ್ಥೆ ಏನ್ ಮಾಡ್ತಾ ಇದೆಯಪ್ಪ ಅಂತಂದ್ರೆ ಯಾವುದೇ ವಿದ್ಯಾರ್ಥಿಯಾಗಿರಲಿ
ಸತ್ಯ ಪ್ರಮಾಣ ಮಾಡಿ, ಈ ಸರಸ್ವತಿ ಮೇಲೆ ಸತ್ಯ ಪ್ರಮಾಣ ಮಾಡಿ ಹೇಳ್ತೀನಿ, ಆಣೆ ಮಾಡಿ ಹೇಳ್ತಾ ಇದ್ದೇನೆ, ಯಾವ ವಿದ್ಯಾರ್ಥಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರುವುದಿಲ್ಲವೋ ಅಂತ ವಿದ್ಯಾರ್ಥಿಗಳ ನೀವು ತಂದು ಬಿಡಿ. 100% ಅವರು ಶಾಣೆ ಆಗಲಿಲ್ಲಪ್ಪ ಅಂತಂದ್ರೆ ನಾನು ಈ ಶಾಲೆಯನ್ನ ದೇಶಕ್ಕೆ ಅವತ್ತೇ ಕಿತ್ತಿಸ್ತೀನಿ ವಿದ್ಯಾರ್ಥಿಗಳು. ಇವತ್ತು ನಿಜವಾಗ್ಲೂ ಹೇಳ್ತಿದ್ರೆ ಮತ್ತು ಅಧಿಕಾರ ಆಗುವಂತ ವಿದ್ಯಾರ್ಥಿ ಮಾತಾಡೋದು ಅವ್ರ ಬಗ್ಗೆ ಹೇಳಿದ್ರೆ ನನಗೆ ಇಷ್ಟ ಎಷ್ಟು ಹೆಮ್ಮೆ ಅನ್ಸುತ್ತೆ. ನಾನು ನೀನ ಹಿಡ್ತಿದ್ದ ಇವ್ರ ಪಾಲಕರು ಬಂದು ನೀವು ಅಡ್ಮಿಷನ್ ಮಾಡ್ಬೇಕಾದ್ರೆ ಸರ್ ಇವ್ರು ಬರೇ ನೀನ ಹಿಡ್ತಾನ್ರಿ, ಮನೆಯಾಗ ಒಂದು ಜನ ಇರಂಗಿರ್ತಾರೆ, ಹುಡುಗರ ಜೊತೆ ಬರೀ ನೀನ ಹಿಡಿಯಕ್ಕೆ ಹೋಗ್ತಾನ್ರಿ ಅಂತೇಳಿ ಇವತ್ತಿನ ಮಟ್ಟಿಗೆ ಭಾಷಣ ಮಾಡಬೇಕಾದ್ರೆ ವಿದ್ಯಾರ್ಥಿ ಕರೆಸಿ ನಿಮ್ಗೆ ಹೇಳ್ತೀನಿ. 4-5 ವಿದ್ಯಾರ್ಥಿಗಳಾದರೆ ಈ ಶಾಲೆ ಬರಬೇಕಾದ್ರೆ 8ನೇ ತರಗತಿ ವಿದ್ಯಾರ್ಥಿ ಅವರು ಆ ವಿದ್ಯಾರ್ಥಿ ಸಮೇತ ಓದಲಿಕ್ಕೆ ಬರ್ಲಿಕ್ಕೆ ಬರ್ತಾ ಇರಲಿಲ್ಲ. ಇವತ್ತಿನ ಮಟ್ಟಿಗೆ ನಿಮ್ಮ ಮುಂದೆ ಇಂಗ್ಲಿಷ್ ಪುಸ್ತಕ, ಗಣಿತ ಪುಸ್ತಕ ಮತ್ತೆ ಕನ್ನಡ ಪುಸ್ತಕ ಅಂತಂದು ನೀವು ಬೇಕಾದ ಪುಸ್ತಕ ತಗೊಂಡ್ರಿ. ದೇಶದೊಳಗೆ ವಿಜ್ಞಾನ ಆಗಿರ್ಲಿ, ಕನ್ನಡ ಆಗಿರ್ಲಿ, ಗಣಿತ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ ಬೇಕಾದಂತ ಪುಸ್ತಕವನ್ನು ನೋಡಿ ಅವ್ರು ಓದಿಲ್ಲಪ್ಪ ಅಂತಂದ್ರೆ ಅವತ್ತೇ ಈ ಶಿಕ್ಷಣ ಸಂಸ್ಥೆ ದೇಶಕ್ಕೆ ಚಿಕ್ಕಿಸ್ತೀವಿ. ಅಷ್ಟು ಈ ಶಿಕ್ಷಣ ಸಂಸ್ಥೆ ಎಲ್ಲ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ. ಇವತ್ತು ಏನಪ್ಪಾ ಅಂತಂದ್ರೆ ನಿಜವಾಗಿ ಕಲಿತೀರಿ ಸರ್ ಅವರು ನಮ್ಗೆ ಯಾವ ರೀತಿ ಮಾಡ್ತಾ ಇದ್ರಪ್ಪ ಅಂತಂದ್ರೆ ನಿಜವಾದ ಪ್ರೀತಿ ಬಹಳ ಅದ್ಭುತವಾಗಿತ್ತು. ನಾವು ಮಣ್ಣಲ್ಲಿ ಆಡಿಸ್ತಾ ಇದ್ರು, ನಮಗೆ ಮಣ್ಣಲ್ಲಿ ಯಾವ ರೀತಿ ಆಡಿಸ್ತಾ ಇದ್ರು ಅದೇ ರೀತಿ ಕ್ಲಾಸಿಗೆ ಹೋದಾಗ ಹುಡುಗ ಮಗನೇ ಹಿಂಗ್ ಮಾಡಬಾರ್ದು, ಹಿಂಗ್ ಮಾಡಬೇಕು ತಂದ ಅಂತೇಳಿ ಎಷ್ಟು ಪ್ರೀತಿಯಿಂದ ಕಲಿಸ್ತಾ ಇದ್ರು ಅಂತಂದ್ರೆ ಅದೇ ಸ್ವಭಾವ ಅವರ ಒಂದು ಸ್ವಭಾವವನ್ನು ನಾನು ಇಟ್ಟುಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇದ್ದೇನೆ. ಇವತ್ತು ನಾನು ಒಂದೇ ಅಲ್ಲ, ಇಲ್ಲಿರುವಂತ ಎಲ್ಲ ಶಿಕ್ಷಕರಾಗಿರ್ಬೋದು, ಚಾಲಕರಾಗಿರ್ಬೋದು, ಮತ್ತೆ ಕ್ಲರ್ಕ್ ಅವರಾಗಿರ್ಬೋದು, ಅಟೆಂಡರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಶಿಕ್ಷಣ ಸಂಸ್ಥೆ ಸಲುವಾಗಿ ದುಡಿತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಶಿಕ್ಷಣ ಸಂಸ್ಥೆಗೆ ಚಿರಋಣಿಯಾಗಿದ್ದಾರೆ. ಅವರ ಪ್ರೀತಿಗೆ, ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿದ್ದೀನಿ. ಇವತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಇವತ್ತು ನನಗೆ ಸರ್ಕಾರಿ ನೌಕರಿ ಲಭಿಸಿದೆ. ಯಾವುದು ನೀರಾವರಿ ಇಲಾಖೆಯಲ್ಲಿ ನಾವು 7 ಸರ್ ಬಂದಿದ್ರು, ಇನ್ನೊಂದು ಹೋಗುವಾಗ ಬಹಳ ದೂತು ಮಾಡಿದ್ದೀನಿ ನೀವು ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನನ್ನ ಪ್ರೇರಣೆ ಯಾರಪ್ಪ ಅಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬಸವಣ್ಣನವರು. ನಾನು ಯಾವತ್ತೂ ಆ ಇಬ್ಬರು ನನ್ನ ಜೀವನದ ಹೀರೋಗಳು. ಯಾವತ್ತೂ ನೀವು ಯಾರನ್ನಾದ್ರೂ ಹೀರೋನಾಗಿ ನೀವು ಹೇಳ್ತೀವಿ, ನನ್ನ ಐಶ್ವರ್ಯ ರೈ ನನ್ನ ಹೀರೋಯಿನಿ, ಉಪೇಂದ್ರ ನನ್ನ ಹೀರೋ, ದರ್ಶನ್ ನನ್ನ ಹೀರೋ, ಇಬ್ಬರೇ ಆಯ್ತು. ನನಗೆ ನನ್ನ ಜೀವನದಲ್ಲಿ ಇಬ್ಬರೇ ಇದ್ದ ಹೀರೋ. ಒಬ್ರು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಮತ್ತು ಬಸವಣ್ಣನವರು. ಇವರಿಬ್ಬರನ್ನು ನಾನು ಪ್ರೇರಣೆಯನ್ನಾಗಿಟ್ಟುಕೊಂಡು BSc, B.Ed, M.Ed, PhD ಎಲ್ಲರಿಗೂ ಕೂಡ ನಾನು ಸ್ಟಡಿಯನ್ನು ಮಾಡಿ ಇವತ್ತು ಕೇವಲ SDA ಪೋಸ್ಟಿಗೆ ನೀರಾವರಿ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದು ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಆಶೀರ್ವಾದದಿಂದ ಇವತ್ತೊಂದು ಹೊತ್ತು ಅಂದ್ರೆ ಒಂದು ನಿಜವಾಗಿ ಹೇಳ್ತೀನಿ, ನಾನು ಸರ್ಕಾರಿ ಈ ಸಂಸ್ಥೆ ಮಾಡಿದ್ಮೇಲೆ ಸರ್ಕಾರಿ ನೌಕರಿನೇ ಬೇಡ ಅಂತ ಬಿಟ್ಟಿದ್ದೆ. ಎಷ್ಟೋ ನೌಕರಿಗಳು ಬಂದು ಬೇಡ ಅಂತ ಬಿಟ್ಟೆ, ಶಿಕ್ಷಕನ ಹುದ್ದೆ ಬಂತು ಬೇಡ ಅಂತ ಬಿಟ್ಟೆ. ಯಾವಾಗ ನನ್ನ ಶತ್ರುಗಳು ನನಗೆ ಆಶೀರ್ವಾದ ಮಾಡಿದ್ರು, ಏನಂತ ಹೇಳಿ ಬಹಳ ಅದ್ಭುತವಾದ ಆಶೀರ್ವಾದ ಮಾಡಿದ್ರು. ಏನಂತ ಆಶೀರ್ವಾದ ಮಾಡಿದ್ರು, ನೀನ್ PhD ಮಾಡಿದ್ರೇನಾಯ್ತು, ಸರ್ಕಾರಿ ನೌಕರಿ ಬೇಕಂದ್ರು. ಅವರ ಆಶೀರ್ವಾದದಿಂದ ಇವತ್ತು ಸರ್ಕಾರಿ ನೌಕರಿ ಪಡ್ಕೊಂಡಿದ್ದೀನಿ. ನಾನು SSLC ಮೇಲೆ ನೌಕರಿ ಹೋಗಿದ್ದೇನೆ, ನಾನು PUC ಮೇಲೆ ನೌಕರಿ ಹೋಗಿದ್ದೀನಿ. ಇನ್ನೂ ಸಾಕಷ್ಟು ಅವಕಾಶ ಸಿಕ್ಕರೆ ಮೊನ್ನೆ ನಾನು KPSC ಎಕ್ಸಾಮ್ ಅಲ್ಲಿ ಒಟ್ಟು 24 ಎಕ್ಸಾಮ್ಗಳು ಒಟ್ಟಾರೆ ಒಂದೇ ಬಾರಿಗೆ ಮೊದಲನೇ ಅಟೆಂಪ್ಟ್, ಮೊದಲನೇ ಪಾಸ್ ಔಟ್. ಈ ಸಂಸ್ಥೆ ಶಿಕ್ಷಣ ಕೊಟ್ಟು ಹೋಗ್ತದೆ. ಆ ಕೊಟ್ಟಂತ ಶಿಕ್ಷಣ ನನಗೆ ಶಿಕ್ಷೆಯಾಗಿದೆ. ಮತ್ತೆ ನಮ್ಮ ಗುರುಗಳು ಯಾವತ್ತೂ ಹೇಳ್ತಾ ಇದ್ರು, ಒಳ್ಳೆಯದನ್ನ ಮಾಡಬೇಕು, ಕೆಟ್ಟದನ್ನ ಮಾಡಬಾರ್ದು ಅಂತ ಹೇಳಿ ಅದೇ ದಾರಿಯಲ್ಲಿ ನಡೀತಾ ಇದ್ದೀವಿ. ಯಾವತ್ತು ಶಿಕ್ಷಣ ಇವಾಗ ನಮ್ಗೆ 10 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ಬೇರೆಯವ್ರ 10 ರೂಪಾಯಿ ಕಿಮ್ಮತ್ ಬೇಡ, ಈ ಮಾರ್ಗದಿಂದ ನಾವು ನಡೀತಾ ಇರೋದು. ಹಾಗಾಗಿ ಇವತ್ತು ಮಾತಾಡೋರು ನೋಡಿ ಮಾತಾಡ್ತಾರ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರೇನ್ ಮಾಡ್ತಾರಿ, ಯಾವ ನೋಡ್ರಿ ನಾನೇ ಹೊತ್ತಾಗ ಸ್ವಾನುಭವ ಸಹಜ. ಏನಾದ್ರು ಆನೆ ತಲೆ ಕೇಳಿಸ್ಕೊಂಡಿರ್ತಪ್ಪ ಅಂತಂದ್ರೆ ಸ್ವಾನಗಳು ಅವಾಗ ಏನ್ ಮಾಡ್ತಾವ, ಕಚಲಿಗೆ ಹೋಗ್ತಾವ. ಆನೆ ಯಾವ್ದನ್ನ ಸೇರ್ ಮಾಡ್ಬೇಕು ಅನ್ನೋದು ಗೊತ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರಪ್ಪ ಅಂತಂದ್ರೆ ಬಹಳ ಅದ್ಭುತವಾಗಿ ಹೇಳ್ತಾರೆ ಬಸವಣ್ಣನವರು, ಕೊಲಬೇಡ ಕೊಲಬೇಡ, ಒಂದು ಬೀದಿ ನಾಯಿ ಇನ್ನೊಂದು ಬೀದಿ ನಾಯಿ ಯಾಕೆ ಬರಂಗಿಲ್ಲ, ಎರಡು ಕಚ್ಚಾಡ್ತಿರ್ತಾವೆ, ಅವ್ರು ಬಿಡ್ಸಾಕ್ ಹೋದ್ರೆ ನಾವು ಎರಡು ಕಚ್ಚಾಡ್ತಾ ಇರ್ತಾವೆ ಅಂತ ಈ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾವತ್ತು ನಮ್ಮವರು ಒಂದು ಕಥೆಯನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ. ಒಂದು ಬೋಟ್ ಹೋಗ್ತಾ ಇತ್ತು, ಅಂದ್ರೆ ಹಡಗು ಹೋಗ್ತಾ ಇತ್ತು. ಹಡಗಿನಲ್ಲಿ 4 ದೇಶದವರಿದ್ರು.
ಭಾರತ ದೇಶದವರು ಬಂದ್ರೆ ಅಮೆರಿಕದವರು ಬಂದ್ರೆ ಅಮೆರಿಕದವ್ರು ಏನ್ ಮಾಡಿ ಸತ್ಯ ಇವತ್ತು ಈ ಸಂಸ್ಥೆ ಊಟ ಮಾಡಲಿಕ್ಕೆ ಸರ್ಕಾರಿ ನೌಕರಿ ಕೊಟ್ಟಿದೆ ಅಂತ ಅನ್ಕೊಂಡ್ರೆ ಈ ಸಂಸ್ಥೆಗೆ ನಾನು ಚಿರಋಣಿಯಾಗಿದ್ದೀನಿ. ನಿಜವಾಗಿ ಹೇಳ್ತೀನಿ, ಈಗ ನಾವೇ ಬೇಸಿಗೆ ರಜೆಯಲ್ಲಿ ಎಲ್ಲಾ ಮಕ್ಕಳಿಗೆ, ಬಡ ಮಕ್ಕಳಿಗೆ ಕೇವಲ 2,200 ರೂಪಾಯಿ ವಾಹನ ಸಹಿತವಾಗಿ ನನ್ನ 4 ತಿಂಗಳ ಪೇಮೆಂಟ್ ಅನ್ನು ಈ ಸಂಸ್ಥೆಗೆ ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಹಾಸ್ಟೆಲ್ಗೆ ಬರುವಂತ ವಿದ್ಯಾರ್ಥಿಗಳಿಗೆ ಕೇವಲ 4,500 ರೂಪಾಯಿ ಅವರಿಗೂ ಕೂಡ ನಾನು ಅಷ್ಟೆಲ್ಲ ಅರ್ಧ ಫೀಯನ್ನು ಕಟ್ಕೊಂಡು ಅವರಿಗೆ ಅರ್ಧ ಫೀಯಲ್ಲಿ ಮಾತ್ರ ನಾನು ಶಿಕ್ಷಣ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇನೆ. ನನ್ನ ಸರ್ಕಾರಿ ನೌಕರಿ ಎಷ್ಟಾದರೂ ಬರಲಿ ಆ ಬರುವಂತ ಅಮೌಂಟ್ ಅಲ್ಲಿನೇ ಈ ಸಂಸ್ಥೆಗೆ ಕೊಡ್ತಾ ಇದ್ದೇನೆ. ಈ ಸಂಸ್ಥೆಗೆ ನಾನು ಚಿರಋಣಿಯಾಗಿದ್ದೀನಿ. ಈ ಸಂಸ್ಥೆಯಿಂದ ಒಂದು ಹೊತ್ತು ಊಟ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಾನು ಎಷ್ಟು ಹೇಳಿದ್ರೆ ಈ ಸಂಸ್ಥೆ ಬಗ್ಗೆ ಕಡಿಮೆ ಇದೆ. ನಿಜವಾಗ್ಲೂ ಹೇಳ್ತೀನಿ, ಸೃಷ್ಟಿ ಕಾಂಬ್ಳೆ ಮತ್ತೆ ಮುತ್ತು ವಣಿಕ್ಯಾಳ್ ಈ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆ ಮೇಲೆ ಬರೋಣ. ಹೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳು ಮುತ್ತು ವಣಿಕ್ಯಾಳ್ ಅಂತ ಹೇಳಿ, ಬೇಕಾದ್ರೆ ನಾನು ಸುಳ್ಳಲ್ಲ, ಅವ್ರ ಮನೆಗೆ ಹೋಗ್ರಿ, ಅವ್ರ ಅಪ್ಪನೂ ಭೇಟಿಯಾಗ್ರಿ. ಸರ್ ಸುಳ್ಳು ಹೇಳ್ತಿಲ್ಲ, ಸುಳ್ಳು ಯಾವತ್ತೂ ಹೇಳೋದಿಲ್ಲ. ಬೇಕಾದ್ರೆ ಅವ್ರ ಮಾಮ ಅದರಲ್ಲಿ ಅವ್ರ ಮಾಮ ಅಡ್ಮಿಷನ್ ಮಾಡಕ್ ಬಂದಿದ್ರು, ಅವ್ರಿಗೆ ಸ್ಪಷ್ಟವಾಗಿ ಕೇಳಿ ಏನ್ ಕೂಡ ಬರ್ತಾ ಇರಲಿಲ್ಲ ಅವರಿಗೆ. ಇವತ್ತಿನ ಮಟ್ಟಿಗೆ ಕಟ್ಟಾದಂತ ಪುಸ್ತಕ ಕೊಡ್ತಾರೆ, ಓದ್ಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಮನೆಗೆ ಬಂದ ಜೀತವಾಗಿರ್ತಿದ್ದಾರೆ ಕೊನೆಯದು. ಮತ್ತೆ ಈ ಸೃಷ್ಟಿ ಕಾಂಬ್ಳೆ 8ನೇ ತರಗತಿ ಮಗು, 8ನೇ ತರಗತಿ ಮಗು ಒಂದು ಅಕ್ಷರ ಸಮೇತ ಬರ್ತಾ ಇರಲಿಲ್ಲ. ಅಂತ ಮಗು ಎಂತ ಜಾಣಾಗಿದೆಯಪ್ಪ ಅಂತಂದ್ರೆ ಎಲ್ಲವನ್ನ ಓದುವಂಥದ್ದು ಬರೆಯುವಂತ ಮಾಡ್ತಾ ಇದೆಯಪ್ಪ ಅಂತಂದ್ರೆ ಅದಕ್ಕೆ ಈ ಸಂಸ್ಥೆ ಕಾರಣ. ಇದರಿಂದ ನಾನು ಸಾಕಷ್ಟು ಮಾತಾಡಬೇಕನ್ನೋದಿತ್ತು. ತಮ್ಮೆಲ್ಲರಿಗೂ ಊಟದ ವ್ಯವಸ್ಥೆ ಇದೆ, ತಾವು ದಯವಿಟ್ಟು ಊಟವನ್ನು ಮಾಡಿ. ಮತ್ತೆ ಮುಖ್ಯ ವಿನಾಯಕ್, ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಮ್ಮೆ ಶಾಲೆ ಹಾಗೂ ಸಮರ್ಥ ಶಾಲೆ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ. ಮೊದಲು ನನ್ನ ಪ್ರೀತಿಯ ಶಿಕ್ಷಕರಿಗೆ ಧನ್ಯವಾದಗಳು. ನಮ್ಮ ಶಿಕ್ಷಕರು ಮೊದಲು ಬಂದಿದ್ದಾಗಿ ಬರೆಯಲು ಸ್ಪಷ್ಟವಾಗಿ ಓದಲು ಜೊತೆಗೆ ಶಿಸ್ತು ಪಾಠ ಕೂಡ ಹೇಳಿಕೊಟ್ಟಿದ್ದಾರೆ. ಅದರಂತೆ ಈ ವೇದಿಕೆ ಮೇಲೆ ಇವತ್ತು ಈ ವೇದಿಕೆ ಮೇಲೆ ಬರುವ ಕಾರಣವೇ ನಮ್ಮ ಸಮರ್ಥ ಶಾಲೆ. ಮುಂದಿನ ಶಿಕ್ಷಕರು ಈ ಶಾಲೆ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ. ಈ ಶಾಲೆ ಸುತ್ತಮುತ್ತ ವಾತಾವರಣ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ನಾವು ಒಂದು ಸುಂದರವಾದ ಕಾರಣವೇ ನಮ್ಮ ಸಮರ್ಥ ಶಾಲೆ. ಈ ಶಾಲೆ ಅಂದರೆ ನನಗೆ ತುಂಬಾ ಇಷ್ಟ. ಈ ಶಾಲೆ ತುಂಬಾ ಚೆನ್ನಾಗಿದೆ. ಎಷ್ಟು ಹೇಳೋದನ್ನು ಧನ್ಯವಾದಗಳು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.